ओम श्री गुरुभ्यो नमः हरि ओम नीलांजन समाभासं रविपुत्रं यमाग्रजं छाया मार्तांड संभूतं तम नमामि शनेश्चरं ओम नमो भगवते वासुदेवाय ओम नमो नारायण ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಜೂನ್ 13ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ 91ನೇ ಬ್ಯಾಚ್. ಹಾಗೆ 2 ಬ್ಯಾಚ್ಗಳು 11ರಿಂದ 1 ಹಾಗೆ 7ರಿಂದ 9 ಇರ್ತಕ್ಕಂಥದ್ದು. ಶನಿ ಪ್ರವೇಶ ಕುಂಭರಾಶಿ 2025 ಇರುತ್ತೆ. ನಾವು ಆಲ್ರೆಡಿ ಒಂದು 8 ರಾಶಿಗಳನ್ನ ಮುಗಿಸಿದೀವಿ. ಇನ್ನು ಉಳಿದ 4 ರಾಶಿಗಳು, ಆ ರಾಶಿಗಳಲ್ಲಿ ಲಗ್ನ ಇಂಪಾರ್ಟೆಂಟ್ ಆಗಿ ನಾವು ತಗೊಳ್ತೀವಿ. ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಎಜುಕೇಶನ್ ಸ್ವಲ್ಪ ಕಮ್ಮಿ ಆಗುತ್ತೆ, ಕಾನ್ಸಂಟ್ರೇಷನ್ ಇಲ್ಲದೆ ಇರ್ತಕ್ಕಂಥದ್ದು. ಆ ಗ್ರಹದ ಪ್ರಭಾವ, ಶನಿಯ ಪ್ರಭಾವ ಆಸಕ್ತಿಯನ್ನು ಕಮ್ಮಿ ಮಾಡುತ್ತೆ. ಎಜುಕೇಶನ್ ಅಲ್ಲಿ ಏನಾದ್ರು ಬಿಟ್ಬಿಡೋಣ, ಮಧ್ಯದಲ್ಲೇ ಓದ್ತಾ ಇರ್ತಕ್ಕಂಥದ್ದು, ಬೇರೆ ಕಾನ್ಸಂಟ್ರೇಷನ್ ಕೊಟ್ಟು ಬಿಟ್ಬಿಡ್ತಕ್ಕಂಥ ಒಂದು ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ಮತ್ತೆ ಎಜುಕೇಶನ್ ಮತ್ತೆ ಅದು ಆಲ್ಮೋಸ್ಟ್ 2 ವರ್ಷ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು. ಸೆಕೆಂಡ್ PUC ಆದ ನಂತರ ಆಗಿದ್ರೆ ಸ್ವಲ್ಪ ನಮಗೆ ಅಷ್ಟು ಸಮಸ್ಯೆ ಆಗಲ್ಲ. ಸೆಕೆಂಡ್ PUCಗಿನ ಮುಂಚೆ ಆ ಕಾಂಬಿನೇಷನ್ಸ್ ಬರ್ತಕ್ಕಂಥದ್ದು ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸುತ್ತೆ. ಸೊ ಅದನ್ನ ನಾವು ಸ್ವಲ್ಪ ಹೆಚ್ಚಾಗಿ ಸರಸ್ವತಿ ಮಂತ್ರ ಹೇಳ್ಕೊಂಡು ನಾವು ವಿದ್ಯಾಭ್ಯಾಸನ ಇದು ಮಾಡಬೇಕು. ದಶಾಭುಕ್ತಿಗಳಲ್ಲಿ ಶನಿ ಇದ್ದಲ್ಲಿ ಸೊ ಈ ರೀತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥ ತೋರಿಸುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ, ತುಂಬಾ ಚೆನ್ನಾಗಿ ಧೈರ್ಯದಿಂದ ಮುಂದೆ ನುಗ್ತಕ್ಕಂಥ ಒಂದು ಸಮಯ. ಆದ್ರೆ ಬಹಳಷ್ಟು ಕೆಲಸದ ಒತ್ತಡ ಜಾಸ್ತಿ ಆಗ್ತಕ್ಕಂಥ ತೋರಿಸುತ್ತೆ. 2 ವರ್ಷ ಸಿಕ್ಕಾಪಟ್ಟೆ ಪ್ರೆಷರ್, ಎಫರ್ಟ್ ಜಾಸ್ತಿ ಆಗ್ತಕ್ಕಂಥದ್ದು. ಹಣನೂ ಸ್ವಲ್ಪ ಚೆನ್ನಾಗೇ ಬರ್ತಕ್ಕಂಥದ್ದು, ಹಣದ ಅರಿವು ತುಂಬಾ ಚೆನ್ನಾಗಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಆದ್ರೆ ಹೆಚ್ಚಿನ ಎಫರ್ಟ್ ಜಾಸ್ತಿ ಹಾಕಬೇಕು, ಹೆಚ್ಚಿನ ಒಂದು ಸಂಪರ್ಕ ಜಾಸ್ತಿ ಜನದ ಮಾಡ್ತೀರಾ. ಬಹಳ ಚೆನ್ನಾಗಿ ಉತ್ತಮವಾಗಿರ್ತಕ್ಕಂಥ ಫಲ ಧನುರ್ ಲಗ್ನದವರಿಗೆ. ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಹೆಚ್ಚಿನ ಲಾಭಾಂಶ, ಬಹಳ ಹೆಚ್ಚು ಸಂಪಾದನೆ ಮಾಡ್ತಕ್ಕಂಥ ಒಂದು ಅವಕಾಶ ಮುಂದಿನ 2025 ಮಾರ್ಚ್ವರೆಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ಹೊರತು ಮೇಜರ್ ಏನೂ ಇಲ್ಲ. ಆರೋಗ್ಯದಲ್ಲೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇರ್ತಕ್ಕಂಥ ತೋರಿಸ್ತಾ ಇದೆ. ಧನುರ್ ಲಗ್ನದವರು ಏನ್ ತಂತ್ರ ಮಾಡ್ಕೊಂಡ್ರೆ ಸ್ವಲ್ಪ ಈ ಎಜುಕೇಶನ್ ಎಸ್ಪೆಷಲಿ ಅಥವಾ ಈ ಒಂದು ಹೆಚ್ಚು ಎಫರ್ಟ್ ಆಗ್ತಕ್ಕಂಥದ್ದು ಕಮ್ಮಿ ಆಗ್ತಕ್ಕಂಥದ್ದು ಅಂತ ನೋಡಿದಾಗ, ಒಂದು ಕುಡಿಕೆ ತಗೊಳ್ಳಿ, ಅವರೆಕಾಳು ಮತ್ತೆ ಸಕ್ಕರೆ 2 ಮಿಕ್ಸ್ ಮಾಡಿ ತುಂಬಿ ಕರಿ ಬಟ್ಟೆನ ಕಟ್ಟಿ ಆ ಒಂದು ಕುಡಿಕೆಗೆ ನಿರ್ಜನ ಪ್ರದೇಶದಲ್ಲಿ ಇಡಿ, ಯಾವ್ದಾದ್ರು ವಾರದಲ್ಲಿ ಇಡಿ, ಖಂಡಿತ ಒಳಿತಾಗುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಮಕರ ಲಗ್ನ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಎಜುಕೇಶನ್ ಅಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಸ್ವಲ್ಪ ಶ್ರಮ ಹೆಚ್ಚು ಹಾಕ್ತಕ್ಕಂಥದ್ದು ಇಲ್ಲಿ ಅವಶ್ಯಕತೆಯಾಗಿ ತೋರಿಸ್ತಾ ಇದೆ. ಹಾಗೆ ವೃತ್ತಿಪರರಿಗೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಹಣ ಸಂದಾಯ ಆಗ್ತಕ್ಕಂಥದ್ದು. ನಾನು ತುಂಬಾ ಚೆನ್ನಾಗಿ ನನ್ನ ಕೆಲಸದಲ್ಲಿ ದುಡ್ಡು ಮಾಡಿದೆ ಸರ್ ಈ 2 ವರ್ಷದಲ್ಲಿ. ದಶಾಭುಕ್ತಿಗಳಲ್ಲಿ ಶನಿ ಇದ್ದಲ್ಲಿ ಡೆಫಿನೆಟ್ಲಿ ಹೆಚ್ಚಿನ ದುಡ್ಡು ಮಾಡ್ತೀರಾ. ತುಂಬಾ ಚೆನ್ನಾಗಿ ದುಡ್ಡು ಬರ್ತಕ್ಕಂಥ ಸಮಯ, ಸಿಕ್ಕಾಪಟ್ಟೆ ದುಡ್ಡು. ಮಕರ ಲಗ್ನದವ್ರಿಗೆ ಫ್ಲೋ ಆಫ್ ಫಂಡ್ಸ್, ಬ್ಯಾಂಕ್ ಅಲ್ಲಿ ನಾವು ದುಡ್ಡಿಟ್ರು ಕೂಡ ಕಮಿಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಇಂಟ್ರೆಸ್ಟ್ ಜಾಸ್ತಿ ಆಗ್ತಕ್ಕಂಥದ್ದು. ಎಲ್ಲರೂ ಏನಾದ್ರೂ ದುಡ್ಡು ಹಾಕಿದ್ರು ಕೂಡ ಮೋರ್ ಮನಿ. ಶನಿ ದಶಾ ಶನಿ ಭುಕ್ತಿ ಬಂದಿದ್ದಲ್ಲಿ ಈ ಒಂದು ಫಲ ಹೆಚ್ಚಾಗುತ್ತೆ. ವ್ಯಾಪಾರಸ್ಥರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ, ಹೆಚ್ಚಿನ ಲಾಭಾಂಶ. ಸೊ ಹಣ ಸಂಚಯ ಆಗ್ತಕ್ಕಂಥದ್ದು ಬಹಳನೇ ವಿಶೇಷವಾಗಿ ತೋರಿಸ್ತಾ ಇದೆ. ಕೌಟುಂಬಿಕ ಸ್ಥಾನದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ, ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು, ಹೊಸ ಸಂಬಂಧ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಆಗ ಒಂದು ಫ್ರುಕ್ಟಿಫೈ ಆಗ್ತಕ್ಕಂಥ ಸಮಯ ಬರ್ತಾ ಇದೆ. ಈ 2 ವರ್ಷದಲ್ಲಿ ಮದುವೆ ವಿವಾಹ ವಿಚಾರದಲ್ಲಿ ಖಂಡಿತ ಸಕ್ಸಸ್ ಆಗ್ತಕ್ಕಂಥ ಒಂದು ಸಮಯ ಕಂಡು ಬರ್ತಾ ಇದೆ ಮಕರ ಲಗ್ನದವರಿಗೆ. ಆರೋಗ್ಯದಲ್ಲಿ ಕೂಡ ಏನು ಮೇಜರ್ ವ್ಯತ್ಯಾಸ ಅಥವಾ ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಣ ಹೆಚ್ಚಾಗಿ ಬರ್ತಕ್ಕಂಥದ್ದು, ಕೌಟುಂಬಿಕವಾಗಿ ಸಂತೋಷದಾಯಕವಾಗಿರ್ತಕ್ಕಂಥ ಅದೊಂದು
ತುಂಬಾ ಹೆಚ್ಚಾಗಿ ಮಕರ ಲಗ್ನದವ್ರಿಗೆ ಫಸ್ಟ್ ಕ್ಲಾಸ್ ರಿಸಲ್ಟ್ ತೋರಿಸ್ತಾ ಇದೆ. ಸಣ್ಣ ಪುಟ್ಟ ತೊಂದರೆಗೆ ಸಣ್ಣ ತಂತ್ರ, ಕುಡಿಕೆ, ಅದಕ್ಕೆ ಸಕ್ಕರೆ ಮತ್ತೆ ಕರಿ ಎಳ್ಳು ಮಿಕ್ಸ್ ಮಾಡಿ ಕರಿ ಬಟ್ಟೆ ಕಟ್ಟಿ ನಿರ್ಜನ ಪ್ರದೇಶದಲ್ಲಿಡಿ, ಖಂಡಿತ ಅದು ಒಳಿತಾಗುತ್ತೆ. ಈಗ ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮ ವಹಿಸಬೇಕು. ಶ್ರಮ ಪಟ್ಟರೆ ಮಾತ್ರನೇ, ಎಲ್ಲರೂ ಶ್ರಮ ಪಡಬೇಕು. ಕೆಲವರಿಗೆ ಈಸಿ ಟಾಸ್ಕ್ ಅನ್ಸುತ್ತೆ, ಓದಿದ ತಕ್ಷಣ ತಲೆಗತ್ತದೆ. ಕೆಲವರಿಗೆ ಎಷ್ಟು ಓದಿದ್ರು ಕೂಡ ಮಾಡ್ತಾನೆ ಇರಬೇಕು, ಅರ್ಥ ಆಗ್ತಾ ಇಲ್ಲ, ಸ್ಟ್ರಗಲ್ ಜಾಸ್ತಿ. ಆ ರೀತಿ ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಪಡಬೇಕು. ಈಸಿಯಾಗಿ ನಮಗೆ ಅರ್ಥ ಆಗ್ತಕ್ಕಂಥ ಒಂದು ಸಮಯ ಇಲ್ಲ. ಸ್ವಲ್ಪ ವೆರಿ ಕಾಂಪ್ಲಿಕೇಟೆಡ್ ಆಗಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ ಸ್ವಲ್ಪ ಒಂದು ರೀತಿ ಬ್ರಹ್ಮ ವಿದ್ಯೆ ತರ ಗೋಚರ ಆಗುತ್ತೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಎಫರ್ಟು, ಹಣದ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು, ಹಣ ಇಲ್ಲದೆ ಇರತಕ್ಕಂಥದ್ದು ಕೈಗೆ, ಮತ್ತೆ ಹಲವಾರು ಯೋಜನೆಗಳಿಗೆ ನೀವೇನಾದ್ರು ದುಡ್ಡು ಹಾಕಿದ್ದಲ್ಲಿ ಕಂಪ್ಲೀಟ್ಲಿ ಲಾಸ್ ತೋರಿಸ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆನೂ ಲಾಸ್ ಇತ್ತು, ಈಗ ಲಾಸ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಲಾಸ್ ಜಾಸ್ತಿ ಆಗುತ್ತೆ. ಹಾಗೆ ಕೆಲಸದಲ್ಲೂ ಕೂಡ ಒತ್ತಡಗಳು ಜಾಸ್ತಿ, ವೃಥಾ ತಿರುಗಾಟ ಜಾಸ್ತಿ ಆಗುತ್ತೆ, ಲಾಭಾಂಶ ಇಲ್ಲದೆ ಇರತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಶನಿ ಬಂದಿದ್ದಲ್ಲಿ ಖಂಡಿತ ಕುಂಭಲಗ್ನದವ್ರಿಗೆ ಈ ರೀತಿಯ ಒಂದು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಒಂಟಿತನ ಬಹಳ ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಯಾರು ಸಪೋರ್ಟ್ ಇಲ್ಲ ಅಂತ ಹೇಳಿ ಬಹಳಷ್ಟು ನಿಮಗೆ ಮನಸ್ಸು ಮಾನಸಿಕವಾಗಿ ಕಾಡ್ತಕ್ಕಂಥದ್ದು ತೋರಿಸುತ್ತೆ. ವ್ಯಾಪಾರಸ್ಥರಿಗೂ ಕೂಡ ಹೆಚ್ಚಿನ ಲಾಭಾಂಶ ಇಲ್ಲ, ಲಾಭ ಬರುತ್ತೆ, ಎಲ್ಲ ಖರ್ಚಾಗ್ಬಿಡುತ್ತೆ. ಹಣ ಸಂಚಯ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ನಾವೇನಾದ್ರು ನೋಡ್ತೀವಿ, ಒಂದಷ್ಟು ಕಾರ್ಪಸ್ ನೋಡ್ತೀವಿ ಅಂತಂದ್ರೆ ಖಂಡಿತ ಅದರಲ್ಲಿ ಯಾವುದೇ ರೀತಿಯ ಒಂದು ಲಾಭಾಂಶ ಇಲ್ಲದೆ ಇರತಕ್ಕಂಥದ್ದು. ಸ್ವಲ್ಪ ನಷ್ಟನೇ ಸ್ವಲ್ಪ ಹೆಚ್ಚು ಅಂತ ಕಂಡು ಬರ್ತಾ ಇದೆ. ಸಾಧ್ಯವಾದಷ್ಟು ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಕಮ್ಮಿ ಆಗ್ಬೇಕು. ಯಾರಿಗಾರು ಹಣ ಕೊಟ್ಟರು ಕೂಡ ವಾಪಸ್ ಬರದೇ ಇರತಕ್ಕಂಥದ್ದು, ಬಹಳ ಕಷ್ಟದಿಂದ ಬರ್ತಕ್ಕಂಥದ್ದು, ಲಾಭ ಇಲ್ಲದೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಒಂದು ರೀತಿ ಐಸೋಲೇಷನ್, ಒಂದು ರೀತಿ ಒಂಟಿತನ ಬಹಳಷ್ಟು ಕಾಡುತ್ತೆ. ವೈವಾಹಿಕ ವಿಚಾರದಲ್ಲಿ, ಮಾತುಕತೆಯಲ್ಲಿ ಸ್ವಲ್ಪ ಹೆಚ್ಚಿನ ಸಂಬಂಧಗಳು ಮುರಿದು ಬೀಳ್ತಕ್ಕಂಥದ್ದು ಈ 2 ವರ್ಷದಲ್ಲಿ ಕಂಡು ಬರ್ತಾ ಇದೆ. ದಶಾಭುಕ್ತಿಗಳಲ್ಲಿ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಇದ್ರೆ ಇದು ಆಡ್ ಆಗಿ ಇನ್ನು ಸ್ವಲ್ಪ ಸಪರೇಷನ್ಗೆ ಸ್ವಲ್ಪ ದಾರಿ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನದಿಂದ ಇದ್ರೆ ಖಂಡಿತ ಎಲ್ಲವೂ ಕೂಡ ಒಳಿತಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೆಯ ಒಂದು ವಿಚಾರ, ಆರೋಗ್ಯ ಬಹಳ ಚೆನ್ನಾಗಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏನೂ ಏರುಪೇರು ಆಗದೆ ಇರತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸುತ್ತೆ. ಸಣ್ಣ ಪುಟ್ಟ ಸಮಸ್ಯೆ, ಹಾಸ್ಪಿಟಲ್ ವಿಸಿಟ್ ಅದಿದ್ದೇ ಇರತಕ್ಕಂಥದ್ದು, ಅದು ಬಿಟ್ರೆ ಮೇಜರ್ ಏನು ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು. ಸ್ವಲ್ಪ ಕಷ್ಟಪಟ್ಟರೆ ಖಂಡಿತ ಈ ಭೂಮಿ ವಿಚಾರದಲ್ಲಿ, ಕೃಷಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಪಡಿಬಹುದು. ಹಾಗೆ ಕುಂಭಲಗ್ನದವರಿಗೆ ಒಂದು ತಂತ್ರ ಅಂತಂದ್ರೆ, ಮಕರ ಲಗ್ನಕ್ಕೆ ಹೇಳಿರ್ತಕ್ಕಂಥದ್ದೇ ಅದೇ ತಂತ್ರವನ್ನೇ ಮಾಡಬಹುದು. ಒಂದು ಕುಡಿಕೆ ತಗೊಳ್ಳಿ, ಅದರಲ್ಲಿ ಎಳ್ಳು ಮತ್ತೆ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಕರಿ ಬಟ್ಟೆ ಕಟ್ಟಿ ನಿರ್ಜನ ಪ್ರದೇಶದಲ್ಲಿ ಇಡಿ, ಒಳಿತಾಗುತ್ತೆ. ಕಡೆಯದಾಗಿ ಮುಂದಿನ ರಾಶಿಗೆ ಹೋಗೋಣ. ಮೀನಲಗ್ನದ ವಿದ್ಯಾರ್ಥಿಗಳಲ್ಲಿ ಎರಡು ಒಂದು ಪಾರ್ಟ್. ಮೊದಲನೇದು, ಈ ಒಂದು ಸೆಕೆಂಡ್ PUC ಕಮ್ಮಿ ಇರತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಜಾಸ್ತಿ, ಸ್ವಲ್ಪ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇರತಕ್ಕಂಥದ್ದು. ಎಲ್ಲಾ ಸಬ್ಜೆಕ್ಟ್ಸ್ ಸ್ವಲ್ಪ ಚೆನ್ನಾಗಿ ಮಾಡಿ, 1-2 ಸಬ್ಜೆಕ್ಟ್ಸ್ ಅಲ್ಲಿ ಬಹಳ ಕಮ್ಮಿ ಅಂಕಗಳು ಅಥವಾ ಅದರಲ್ಲಿ ಫೇಲ್ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ. ಈ 2 ಇಯರ್ಸ್ ನಿಮಗೆ ಹೆಚ್ಚಿನ ಶ್ರಮ, ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಮಾಡಿದ್ದಲ್ಲಿ ಅಟ್ಲೀಸ್ಟ್ ಆ ಫೇಲ್ ಆಗ್ತಕ್ಕಂಥದ್ದು ಸ್ವಲ್ಪ ಆದ್ರೂ ಪಾಸ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸೆಕೆಂಡ್ PUC ಆದ್ಮೇಲೆ ಬಹಳ ಉನ್ನತವಾಗಿರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾರು ಸೆಕೆಂಡ್ PUC ಈಗ ಎಡ್ಜ್ ಅಲ್ಲಿ ಇದ್ದಾರೆ, ಈ ಒಂದು ಗೋಚಾರ ಮೆಡಿಕಲ್ ಲೈನ್ ತಂದು ಕೊಡುತ್ತೆ, ಇಂಜಿನಿಯರಿಂಗ್ ಲೈನ್ ತಂದು ಕೊಡುತ್ತೆ, ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ತಂದು ಕೊಡುತ್ತೆ. ಬಹಳ ಉತ್ತಮವಾಗಿರ್ತಕ್ಕಂಥ ಫಲಗಳು ನಮ್ಮ ಏಜ್ ಯಾವಾಗ ಒಂದು 17 ಆದ ಮೇಲೆ ಬರ್ತಕ್ಕಂಥದ್ದು, 17 ಮುಂಚೆ 17 ಆದ್ಮೇಲೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಕಂಡು ಬರ್ತಾ ಇದೆ. ಬಹಳ ಲಾಭಾಂಶವಾಗಿರ್ತಕ್ಕಂಥದ್ದು, ಬಹಳ ಚೆನ್ನಾಗಿ ಎಜುಕೇಶನ್ ಬಹಳ ಈಸಿಯಾಗಿ ನಮಗೆ ಸಕ್ಸಸ್ ಆಗ್ತಕ್ಕಂಥದ್ದು ಎಲ್ಲಾ ವಿಚಾರದಲ್ಲೂ ತೋರಿಸ್ತಾ ಇದೆ. ಉದ್ಯೋಗಸ್ಥರಿಗೆ
ಎಷ್ಟೇ ದುಡಿದ್ರು ಎಷ್ಟೇ ಲಾಭ ಬಂದರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಕಂಪ್ಲೀಟ್ ಆಗಿ ಹಣ ಖರ್ಚಾಗ್ತಕ್ಕಂಥದ್ದು, ಪೋಲಾಗ್ತಕ್ಕಂಥದ್ದು ತೋರಿಸುತ್ತೆ. ಅದು ನಿಮಗೆ ನೀವು ಖರ್ಚು ಮಾಡ್ಕೊಳ್ತೀರಾ ಅಥವಾ ಇನ್ನೊಬ್ಬರು ಕೊಟ್ಟು ಹಾಳು ಮಾಡ್ಕೊಳ್ತೀರಾ, ಯಾವ ರೀತಿಯಾದರೂ ಆಗಲಿ ಖರ್ಚು ಹೆಚ್ಚಾಗಿರುತ್ತೆ. ಹಾಗೆ ಈ ವ್ಯಾಪಾರಸ್ಥರಿಗೂ ಕೂಡ ಹಾಗೇನೆ ಹೆಚ್ಚಿನ ಲಾಭಾಂಶ ಸ್ವಲ್ಪ ತೋರಿಸಿದ್ರು ಕೂಡ ನಷ್ಟಗಳು ಹೆಚ್ಚು. ಬೇರೆ ಬೇರೆ ಒಂದು ಪ್ರಾಜೆಕ್ಟ್ಸ್ಗಳಲ್ಲಿ ಅಥವಾ ಬೇರೆ ಬೇರೆ ಒಂದು ಪದಾರ್ಥಗಳಲ್ಲಿ ನಾವು ಒಂದು ಹೂಡಿಕೆ ಮಾಡಿದಾಗ ಅಲ್ಲಿಂದ ಲಾಭಾಂಶ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಮೀನ ಲಗ್ನದವರು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಶನಿ ದಶಾ ಶನಿ ಭುಕ್ತಿ ಇದ್ದಲ್ಲಿ ಸ್ವಲ್ಪ ನೋಡ್ಕೊಂಡು ದುಡ್ಡು ಹಾಕಬೇಕು. ಕೊಡ್ತಕ್ಕಂತ ಜನಗಳಿಗೆ ದುಡ್ಡು ಹಾಕಿದ್ರು ಕೂಡ ಅದು ವಾಪಸ್ ಬರದೇ ಇರತಕ್ಕಂಥದ್ದು. ಯಾಕಂದ್ರೆ ಇಲ್ಲಿಂದ 2025 ಮಾರ್ಚ್ ವರೆಗೂ ಕೂಡ ಇದೇ ಒಂದು ರಾಶಿಯಲ್ಲಿ ಸಂಚಾರ, ಮಧ್ಯದಲ್ಲಿ ಮಕರಕ್ಕೆ ಬಂದು ಹೋಗ್ತಾ ಇದ್ರು ಕೂಡ ಆ ಒಂದು ಪೀರಿಯಡ್ ಬಹಳ ಕಮ್ಮಿ ಇದ್ರು ಕೂಡ ಈ ಸಮಯದಲ್ಲಿ ಯಾರಿಗಾರು ದುಡ್ಡು ಕೊಟ್ಟಿದ್ದಲ್ಲಿ, ಬಂಡವಾಳ ಹೂಡಿದ್ದಲ್ಲಿ ಸ್ವಲ್ಪ ರಿಟರ್ನ್ಸ್ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಗೋಚಾರ ರೀತಿ ತೋರಿಸ್ತಾ ಇದೆ. ಹಾಗೆ ಈ ಒಂದು ಕೃಷಿ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಹಣವನ್ನು ಸ್ವಲ್ಪ ವ್ಯಯ ಮಾಡಿದ್ರೆ ಖಂಡಿತ ಅದರಿಂದ ಮುಂದಿನ ದಿನಗಳಲ್ಲಿ ಲಾಭಾಂಶವನ್ನು ತರುತ್ತೆ. ಅದನ್ನು ಸ್ವಲ್ಪ ಸರಿಯಾಗಿ ನೋಡಿ ಯಾವುದೇ ಒಂದು ತಕರಾರಿಲ್ಲದೆ ಇರತಕ್ಕಂಥ ಜಾಗದಲ್ಲಿ ಸ್ವಲ್ಪ ತಗೊಳ್ಬೇಕು. ಯಾಕಂದ್ರೆ 12 ಅಂತಂದಾಗ ಸ್ವಲ್ಪ ವ್ಯಯ ಮಾಡುತ್ತೆ, ಅದನ್ನು ಹುಷಾರಾಗಿ ನಾವು ಅಲ್ಲಿ ವ್ಯಯ ರೀತಿ ನಾವು ತಗೊಳ್ಬೇಕಾಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ತೋರಿಸುತ್ತೆ. ಹಾಗೆ ಕೊನೆಯದಾಗಿ ಈ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚು. ದೀರ್ಘಕಾಲದ ಅನಾರೋಗ್ಯ, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಆಪರೇಷನ್ ಆಗ್ತಕ್ಕಂಥದ್ದು, ಜಾರಿ ಬೀಳ್ತಕ್ಕಂಥದ್ದು, ಪೆಟ್ಟಾಗ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಮೃತ್ಯುಂಜಯನ ಜಪ ಖಂಡಿತ ಮೀನ ಲಗ್ನದವರು ಮಾಡ್ಕೋಬೇಕು. ಅದ್ರ ಜೊತೆಗೆ ವಿಶೇಷವಾಗಿ ಒಂದು ತಂತ್ರ ಅಂದ್ರೆ ಒಂದು ಕುಡಿಕೆ ತಗೊಳ್ಳಿ. ಆ ಕುಡಿಕೆಯಲ್ಲಿ ಸಕ್ಕರೆ ಮತ್ತೆ ತೊಗರಿ ಬೇಳೆನ ಮಿಕ್ಸ್ ಮಾಡಿ ಹಾಕಿ ಕರಿ ಬಟ್ಟೆ ಸುತ್ತಿ ಕಟ್ಟಿ ನಿರ್ಜನ ಪ್ರದೇಶದಲ್ಲಿ ಇಡಿ, ಖಂಡಿತ ಒಳಿತಾಗತ್ತೆ. ಇಷ್ಟು ನಮ್ಮ ಶನಿಯ ಕುಂಭರಾಶಿಯ ಪ್ರವೇಶ. ಈ ಶನಿ ಮಹಾರಾಜನು ಕುಂಭರಾಶಿ ವಿಶೇಷವಾಗಿರ್ತಕ್ಕಂಥ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು ಜ್ಞಾನಾರ್ಜನೆಗೆ ಬಹಳ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ದೇಶದ ಮಟ್ಟಿಗೆ ನಾವು ಮಾತಾಡಿದ್ರೆ ಈ ಕುಂಭರಾಶಿಯ ಪ್ರವೇಶ ವಿಶೇಷವಾಗಿ ಒಂದು ರೀತಿಯ ಧರ್ಮ ಸ್ಥಾಪನೆಗೆ ಬಹಳ ಹೆಚ್ಚಾಗಿ ಒತ್ತು ಕೊಡ್ತಕ್ಕಂಥ ಒಂದು ಗ್ರಹ ಆಗಿದೆ. ಅದರ ಜೊತೆಗೆ ವಿಶೇಷವಾಗಿ ಹೊಸ ಹೊಸ ಇನ್ವೆನ್ಷನ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲಿಂದ ನೆಕ್ಸ್ಟ್ 2.5 years ಹೊಸ ಪ್ರಾಡಕ್ಟ್ಸ್ ಬರುತ್ತೆ ನಮ್ಮ ಇದಕ್ಕೆ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ಗೆ ಮತ್ತು ನಮ್ಮ ಜೀವನದ ಶೈಲಿಗೆ ಹೆಚ್ಚು ಆನಂದದಾಯಕವಾಗಿರ್ತಕ್ಕಂಥ ಕೆಲವು ಗ್ಯಾಡ್ಜೆಟ್ಸ್ ಎಲ್ಲ ಕೂಡ ಶನಿ ಇರ್ತಕ್ಕಂಥ ಸ್ಥಾನದಿಂದ ತಗೊಂಡ್ಬರ್ತಾನೆ. ಯಾಕಂದ್ರೆ ಕುಂಭರಾಶಿ ಇಸ್ ದಿ ರಾಶಿ ಆಫ್ ಇನ್ವೆನ್ಷನ್ಸ್ ಅಂತ ಕರಿತೀವಿ. ಇನ್ವೆನ್ಷನ್ಸ್ ಆ ರಾಶಿ. ಯಾವುದೇ ರಾಶಿ ತಗೊಂಡ್ರು ಕೂಡ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಜ್ಞಾನ ಇನ್ನೊಂದಿಲ್ಲ. ಯಾಕಂದ್ರೆ ಇದನ್ನ ನಾವು ಗುರು ಏನಾದ್ರು ಕುಂಭರಾಶಿಗೆ ಬಂದಾಗ ಕುಂಭಮೇಳ ಅಂತ ನಾವು ಯಾವಾಗ್ಲೂ ಮಾಡ್ತಾ ಇರ್ತೀವಿ 12 ವರ್ಷಕ್ಕೊಂದ್ಸತಿ. ಸೊ ಆ ಕುಂಭಮೇಳ ಅಂದ್ರೆ ಇನ್ನೇನು ಇಲ್ಲ, ಜ್ಞಾನದ ಎಕ್ಸ್ಚೇಂಜ್. ದೇಶದ ಮೂಲ ಮೂಲೆಯಿಂದನೂ ಕೂಡ ಸಾಧು ಸಂತರು ಒಂದು ಮೇಳದಲ್ಲಿ ಭಾಗವಹಿಸಿಕೊಂಡು ಅವರು ಕೊಟ್ಟಿರ್ತಕ್ಕಂಥ ತಂತ್ರವಿದ್ಯೆ ಎಲ್ಲ 64 ವಿದ್ಯೆಗಳನ್ನು ಕಲ್ತಿರ್ತಕ್ಕಂಥ ಅನೇಕರು ಅಲ್ಲಿ ಬಂದು ಮತ್ತೊಬ್ಬರಿಗೆ ಅದನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಎಕ್ಸ್ಚೇಂಜ್ ಆಫ್ ನಾಲೆಜ್ ಅಂತ ಕರಿತೀವಿ. ಆ ಎಕ್ಸ್ಚೇಂಜ್ ಆಫ್ ನಾಲೆಡ್ಜೇ ಕುಂಭಮೇಳ. ಕುಂಭಮೇಳ ಅಂದ ತಕ್ಷಣ ಅಲ್ಲಿ ಹೋಗಿ ಪೂಜೆ ಮಾಡೋದು, ಅಲ್ಲಿ ನೀರಲ್ಲಿ ಸ್ನಾನ ಮಾಡೋದು ಅಥವಾ ಬಂದ್ಬಿಡೋದು, ಒಂದು ಜೈ ಅನ್ನೋದಲ್ಲ. ಆಕ್ಚುಲಿ ಇರ್ತಕ್ಕಂಥ ತಾತ್ಪರ್ಯ ಅಲ್ಲಿ ಜ್ಞಾನವನ್ನು ಯಾರ್ಯಾರು ಸಿಗ್ತಾರೆ ನಮಸ್ಕಾರ ಮಾಡೋದು, ನೀವೇನ್ ಮಾಡ್ತಾ ಇದ್ರ, ನಾವೇನ್ ಮಾಡ್ತೀವಿ, ಇದು ಹಿಂಗ್ ಮಾಡ್ತಾರ ಹಂಗ್ ಮಾಡ್ತಾರ, ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ಗೆ ಒಂದು ಸೆಂಟರ್ ಆಗಿತ್ತು ಕುಂಭಮೇಳ. ಸೊ ಕುಂಭ ಗುರುವಿನ ಒಂದು ನಾಲೆಡ್ಜ್ ಕುಂಭಕ್ಕೆ ಹೋದಾಗ ಆ ಕುಂಭದ ಜ್ಞಾನ ಭಂಡಾರ ತುಂಬಿ ತುಳುಕುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿರೋದ್ರಿಂದನೇ ಕುಂಭಮೇಳ ಬರೆದಿರತಕ್ಕಂಥದ್ದು. ಇಷ್ಟು ಈ ಒಂದು ಶನಿ ಪ್ರವೇಶ. ಹಾಗೆ ಮುಂದಿನ ಒಂದು ವಿಚಾರ, ಸೊ ನಮ್ಮ ಬೆಳಗಿನ ಕಾರ್ಯಕ್ರಮ ಈ ತಿಂಗಳು ಮುಕ್ತಾಯ ಆಗುತ್ತೆ. ಸಂಜೆ ದಯವಿಟ್ಟು ನೋಡೋದು ಮರಿಬೇಡಿ. 9:30 to 10 ಖಂಡಿತ ನೋಡಿ, ಕಾಲ್ ಮಾಡಿ. ಸಂಜೆನು ಏನು ತೊಂದರೆ ಇಲ್ಲ. ಸೊ ಏನಾದ್ರು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಮಿಸ್ ಆಗಿದ್ದಲ್ಲಿ ಯೂಟ್ಯೂಬ್ಗೆ ಹೋಗಿ ನಕ್ಷತ್ರ ನಾಡಿ ಯೂಟ್ಯೂಬ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ದಾದ್ರು ಮಿಸ್ ಆಗಿರ್ತಕ್ಕಂಥದ್ದು ಅಲ್ಲಿ ಖಂಡಿತ ನೋಡ್ಬೋದು. ಹಾಗೆ ಜೂನ್ 13ನೇ ತಾರೀಕು ನಮ್ದು 91ನೇ ಬ್ಯಾಚ್ ಶುರು ಆಗ್ತಾ ಇದೆ. ಆಲ್ಮೋಸ್ಟ್ ಪ್ರತಿ ಬ್ಯಾಚ್ ಅಲ್ಲೂ ಒಳ್ಳೆ ಒಂದು ಹೆಚ್ಚಿನ ಒಂದು
ಜನ ಆಸಕ್ತಿ ಪಟ್ಟು ಬರ್ತಾ ಇದ್ದಾರೆ. 91ನೇ ಬ್ಯಾಚ್ ನಾವು ಮಾಡ್ತಾ ಇದೀವಿ. ಸೊ ಹಾಗೆ ಅದರಲ್ಲಿ ನಮ್ಮ ಸಂಸ್ಥೆಯಿಂದ ಹೈಯರ್ ಕ್ಲಾಸ್ ಮಾಡ್ತೀವಿ. ಹೈಯರ್ ಕ್ಲಾಸ್ ಅಲ್ಲಿ ಪರಾಶರದ ಬಗ್ಗೆ ಹೇಳ್ಕೊಡ್ತೀವಿ, ಹಾಗೆ ನ್ಯೂಮರಾಲಜಿ ಬಗ್ಗೆ ಹೇಳ್ಕೊಡ್ತೀವಿ, ಭೃಗುನಂದನಾಡಿ ಬರುತ್ತೆ, ಸಾಕಷ್ಟು ವಿಚಾರಗಳು ಹೇಳ್ಕೊಡ್ತೀವಿ. ಈಗ ಒಂದು ಹೊಸ ಸಬ್ಜೆಕ್ಟ್ ಮುಂದಿನ ಕೆಲವು ತಿಂಗಳಲ್ಲಿ ಮಾಡ್ತಾ ಇದ್ದೀನಿ, ವಾಸ್ತುನ ಹೇಗೆ ನಾವು ಒಂದು ಶಾಸ್ತ್ರೋಕ್ತವಾಗಿ ವೈಜ್ಞಾನಿಕವಾಗಿ ಹೇಗೆ ನಮಗೆ ನಮ್ಮ ಒಂದು ವಿಚಾರದಲ್ಲಿ ಅಂದ್ರೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಮತ್ತೆ ಲಗ್ನದ ಮೇಲೆ ಹೇಗೆ ವಾಸ್ತುನ ನಾವು ಸರಿಪಡಿಸ್ಕೊಳ್ಬಹುದು ಅನ್ನೋ ಒಂದು ತರಗತಿಗಳನ್ನ ಇನ್ನೊಂದು 2-3 ತಿಂಗಳಲ್ಲಿ ಶುರು ಮಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಈಗ ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ನಾಗೇಂದ್ರ ಅಂತೇಳಿ. ಓಕೆ. 14/2/1993. 14/2/1993. 93. ಸಮಯ 9:26 ರಾತ್ರಿ. ಹುಟ್ಟಿದ ಊರು ಹುಬ್ಬಳ್ಳಿ. ಏನ್ ಪ್ರಶ್ನೆ? ಸ್ವಲ್ಪ ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಏನ್ ಜಾಬ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ. ಈಗ ನಿಮ್ಗೆ 30 ವರ್ಷ ಅಲ್ವಾ? ಹೌದು. ಈಗ ಕಳೆದ 7 ವರ್ಷ ಏನ್ ಮಾಡ್ತಾ ಇದ್ರಿ? ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀವಿ ಗುರುಜಿ. ಏನ್ ಜಾಬ್ ಮಾಡಿದ್ರಿ? ಈಗ ನಾನು ಬೇರೆ ಏನಾರು ನೀವು ಓದಿಲ್ದೇ ಇರೋದು ಗೊತ್ತಿಲ್ದೇ ಇರೋದು ನಾವು ಏನೋ ಡಿಬೇಟ್ ಮಾಡಕ್ಕಾಗತ್ತಾ? ಶುಕ್ರದೇಶ ತೋರಿಸ್ತಾ ಇದೆ ನೋಡಿ. ನಿಮ್ಮ ಕಾಂಬಿನೇಷನ್ ಅಲ್ಲಿ ಸದ್ಯಕ್ಕೆ ಇಲ್ಲಿ ಬಿಸ್ನೆಸ್ ಕಾಂಬಿನೇಷನ್ ಪ್ಲಸ್ 5 ಕಾಂಬಿನೇಷನ್ ಬಂದ್ರೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ನಿಮ್ಗೆ ತುಂಬಾ ಒಳ್ಳೇದು ಅಂತ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಸೇಲ್ಸ್ ಮಾರ್ಕೆಟಿಂಗ್, ಯಾವ್ದಾದ್ರು ಕಂಪನಿಲಿ ಪ್ರಾಡಕ್ಟ್ ಸೆಲ್ಲಿಂಗ್, ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿ ಹೋಗಿ ಬಲಗೈ ಮಧ್ಯದ ಬೆರಳಲ್ಲಿ ಜಿರ್ಕಾನ್ ಧರಿಸಿ 4 ಮುಖದ ರುದ್ರಾಕ್ಷಿ ಹಾಕಿ ಕೆಂಪು ದಾರ ಕಟ್ಕೊಳ್ಳಿ. ನಮ್ಮ ನಕ್ಷತ್ರ ನಾಡಿ ಕಲೀರಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಕೇಳಿಸ್ತಾ ಇದೆ, ಮಾತಾಡಿ. ಹಲೋ, ಹೇಳಿ. ಸರ್ ನಮಸ್ಕಾರ ಗುರುಜಿ. ಹಾ ಗುರುಜಿ, ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು, ಗವರ್ಮೆಂಟ್ ಜಾಬ್ ಬಗ್ಗೆ. ಯಾಕೆ PSI ತರ ಏನಾದ್ರು ದುಡ್ಡು ಕೊಟ್ಟು ಹೋಗ್ಬೇಕಾ? ಗುರುಜಿ, ಗವರ್ಮೆಂಟ್ ಜಾಬ್ ಎಲ್ಲ ಹಿಂದೆ ಬೀಳ್ಬೇಡ್ರಿ. ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಎಲ್ಲರಿಗೂ ವೀಕ್ಷಕರಿಗೆ ಹೇಳ್ತೀನಿ, ಗವರ್ಮೆಂಟ್ ಜಾಬ್ ಅವ್ರು ಯಾರು ನನ್ನ ಹತ್ರ ಕೇಳ್ಬೇಡಿ. ನನಗೆ ಗವರ್ಮೆಂಟ್ ಮೇಲೆ ಇರ್ತಕ್ಕಂತ ಒಂದು ಆ ಜಾಬ್ ಮೇಲೆ ಇರ್ತಕ್ಕಂತ ಅಸಹ್ಯ ಹೈಯೆಸ್ಟ್ ನನಗೆ ಅದೊಂದು ಯಾಕೋ ಇಷ್ಟ ಇಲ್ಲ. ಇವತ್ತಲ್ಲ, ಯಾವತ್ತಿಂದನೂ ಅದು ಇಷ್ಟ ಇಲ್ಲ ನನಗೆ. ಯಾಕಂದ್ರೆ ನಮ್ಮ ತಂದೆನೂ ಗವರ್ಮೆಂಟ್ ಎಂಪ್ಲಾಯಿನೇ. ಆ ಡಿಪಾರ್ಟ್ಮೆಂಟ್ ಅದು ನಮ್ಮ ದೇಶನ ಖಂಡಿತ ಹಾಳು ಮಾಡಕ್ಕೆ ಅದು ಆ ಒಂದು ಪೋಸ್ಟ್ಗಳು ಇರ್ತಕ್ಕಂಥದ್ದು ನಾವು ನೋಡಿದೀವಿ. ನಾವೆಲ್ಲ ಹೈ ಟ್ಯಾಕ್ಸ್ ಪೇಯರ್, ನಮ್ಗೆ ಗೊತ್ತು, ನಮ್ಮ ಪೇನ್ ನಮ್ಗೆ ಗೊತ್ತು. ಹೇಳಿ, ಇರ್ಲಿ, ನಿಮ್ಮ ಜಾತಕ ಹೇಳ್ಬೇಕು, ನನ್ನ ಕರ್ತವ್ಯ ಹೇಳ್ತೀನಿ. ಹೇಳಿ. ಪ್ರಶ್ನಾಶಾಸ್ತ್ರ ಗುರುಜಿ. ಹೇಳಿ. ತುಂಬಾ ಜನ ಗವರ್ಮೆಂಟ್ ಜಾಬ್ ಹಿಂದೆ ಬಿದ್ದು ಕೊನೆಗೆ ನನ್ನ ಅನುಭವದಲ್ಲಿ ಹೇಳ್ತೀನಿ ವೀಕ್ಷಕರೇ, ಎಷ್ಟೋ ಜನ ಏನು ಕೆಲಸ ಮಾಡದಲೆ ಸುಮ್ಮನೆ ಹಾಳಾಗಿ ಕೂತಿದ್ದಾರೆ. ಈ ಗವರ್ಮೆಂಟ್ ಹಿಂದೆ ಬಿದ್ದು ಈ IAS KS ಹೋಗಿ 35 ವರ್ಷ 40 ವರ್ಷ ಆಗಿ ಏನೂ ಮಾಡದಲೆ ಜೀವನದಲ್ಲಿ ವೇಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಜನಗಳಿಗೆ ಪ್ರಾಬ್ಲಮ್ ಏನು ಅಂದ್ರೆ ಪ್ಲಾನ್ A ಪ್ಲಾನ್ B ಎರಡೂ ಇಟ್ಕೊಂಡಿದ್ರೆ ಖುಷಿ. ಬರೀ ಪ್ಲಾನ್ A ಒಂದೇ ಇಟ್ಕೊಂಡಿರ್ತಾರೆ, ಸಿಗ್ಬೇಕು ಟೋಪಿ ಹಾಕ್ಸ್ಕೊಂಡು ಇವತ್ತೆಲ್ಲ ಅಲ್ಲೋಲ ಕಲ್ಲೋಲ. PSI ನೋಡಿದಿರಲ್ಲ, ಬರ್ದಿರೋರು ಎಲ್ಲ ಚಿತ್ರ, ಅವ್ರದ್ದು ಆಸೆ ಆಕಾಂಕ್ಷೆ ಎಲ್ಲ ಚೂರ್ ಆಗ್ಬಿಟ್ಟಿರುತ್ತೆ. ಅವ್ರು ಬರ್ದಿರೋರ್ದೆಲ್ಲ ಯೋಚನೆ ಮಾಡಿ, ಚೂರ್ ಆಗ್ಬಿಟ್ಟಿರುತ್ತೆ. ಆ ಭಾವನೆಗಳಿಗೆ ಸ್ವಲ್ಪ ನಿಮ್ಗೆ ವೀಕ್ಷಕರಿಗೆ ಅರ್ಥ ಆಗಲ್ಲ. ನಮಗ ಆದಾಗ ಅದು ಅನುಭವ ಆಗತ್ತದು. ಎಷ್ಟು ನಂಬರು? 75 ಗುರುಜಿ. 75. ಎಷ್ಟು ಏಜ್ ನಿಮಗೆ? ಇವಾಗ 32 ಏಜ್. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಈಗ ಪ್ರೈವೇಟ್ ಕಂಪ್ನಿಲಿ ಮಾಡ್ತೀವಿ ಗುರುಜಿ. ಈಗ ಅದೇ ಕೆಲಸ ಆಗುತ್ತೆ ಅಂತ ಅಮೌಂಟ್ ಕಟ್ಟಿದೀವಿ, 2 ವರ್ಷ ಆಯ್ತು, ಅದಿನ್ನ ಆಗ್ತಾನೆ ಇದೆ ಗುರುಜಿ. ಅದಾಗುತ್ತಾ ಇಲ್ವಾ ಅಂತ ಕನ್ಫರ್ಮ್ ಹೇಳಿದ್ರೆ ನಾವು ಇದು ಮಾಡ್ಬೋದು. ಈಗ ನಾನು ಬೈದಿದ್ ಸರಿನೇ ಇತ್ತಲ್ವಾ? ಹೌದು ಸರ್ ಗುರುಜಿ, ಬೈದಿತ್ತು. ಮನ್ಸಿಂದ ನಾನು ಮಾತಾಡ್ತೀನಿ. ಜ್ಯೋತಿಷ್ಯನ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಎಲ್ಲ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ ಜ್ಯೋತಿಷ್ಯನ. ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದು ಕಾಲು ನೀವು ನಮಗೆ ಕ್ಲಾಸಿಗೆ ಬರ್ತಿರೋ ಇಲ್ವೋ, ಎಲ್ಲರೂ ವೀಕ್ಷಕರು ಮನಸ್ಸಿಂದ ಯಾವುದೇ ಒಂದು ಕಾಲ್ ಬಂದ್ರು ಕೂಡ ಪರಿಪೂರ್ಣವಾಗಿ ಮನಸ್ಸಿಂದ ನಾನು ಈ ಜಾತಕನ ನೋಡಿ ಹೇಳ್ತೀನಿ. ಎಲ್ಲ ಕಮರ್ಷಿಯಲ್ ಬಂದ್ಬಿಡಿ, ನಿಮ್ಗೆ ಅದಾಗ್ಬಿಡುತ್ತೆ, ದುಡ್ಡು ಬರ್ಸ್ತೀನಿ ನಾನು. ದುಡ್ಡು ಬರ್ಸಕ್ಕೆ ಮತ್ತೆ ದುಡ್ಡು ಹಾಕ್ಬೇಕು. ಒಳ್ಳೆ ವಿಚಿತ್ರ. ಗುರು ಗುರುಜಿ 2 ವರ್ಷದಿಂದ ಆಗತ್ತ ಹೇಳ್ತಾನೆ. ನೋಡಿ, ಇಲ್ಲಿ ನಮ್ಮ ಕಾಂಬಿನೇಷನ್ ನೋಡಿ, 8 ದಶಾದಲ್ಲಿ 8 ಅಂದ್ರೆ ಅಬ್ಸ್ಟಕಲ್ಸ್,
ನಾವು ಯಾವಾಗ್ಲೂ ಹೇಳ್ತೀವಿ 8 ಬಂತು ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಅಬ್ಸ್ಟಕಲ್ಸ್, ಅದು ಆಗಕ್ ಸಾಧ್ಯನೇ ಇಲ್ಲ. ಅದು ಹೋಗಿ ಒಂದು 4 ಒದ್ದು ದುಡ್ಡು ವಸೂಲಿ ಮಾಡ್ಕೊಳ್ಳಿ ಅಷ್ಟೇ, ಅದೊಂದೇ ದಾರಿ ಇರೋದು. 8 ಅಂತಂದ್ರೆ ಒಡದಾಟನೂ ಆಗ್ಬಿಡತ್ತದು. 6ನೇ ಮನೆ ಮಂಗಳನ ಕಾಂಬಿನೇಷನ್ ನೋಡೋಣ. ಮಂಗಳನಲ್ಲಿ 8, 4, 10 ಇಲ್ಲ, ಸಿಗಲ್ಲ. 6 ಬರ್ಬೇಕು ಕಾಂಬಿನೇಷನ್. 6 ಕಾಂಬಿನೇಷನ್ ಇಲ್ಲ, ಬರೀ 10 ತೋರಿಸ್ತಾ ಇದೆ ಸುಮ್ನೆ. 11 ಇಲ್ಲ ಅದ್ರ ಜೊತೆಗೆ. ಆಲ್ರೆಡಿ ಅದ್ರಲ್ಲಿ 8 ಅಂತ ತೋರಿಸ್ತಾ ಇದೆ. ಸುಮ್ನೆ ಅದು ನಾಟಕ ಆಡ್ತಾ ಇರ್ತಾರೆ. ಸ್ವಲ್ಪ ಹೋಗ್ಬಿಟ್ಟು ಸ್ವಲ್ಪ ಇದು ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಆಯ್ತು ಗುರುಜಿ. ಸ್ವಲ್ಪ ಇಲ್ಲಿ ನಿಮಗೆ ಕಡಲೆಕಾಳು ದಾನ ಮಾಡಿ, ಒಳ್ಳೇದಾಗ್ಲಿ. ನಕ್ಷತ್ರ ನಾಡಿ ಸೇರಿ ಅಲ್ಲೆಲ್ಲ ದುಡ್ಡು ಕೊಡ್ತೀರಾ. ಇಲ್ಲಿ ನಕ್ಷತ್ರ ನಾಡಿ ದುಡ್ಡು ಕೊಡಕ್ಕೆ, ಭಗವಂತನ ಹತ್ರ ದುಡ್ಡು ಕೊಡಕ್ಕೆ 10 ಸತಿ ಯೋಚನೆ ಮಾಡ್ತೀವಿ. ನಕ್ಷತ್ರ ನಾಡಿಲಿ ನೀವು ಫೀಸ್ ಕಟ್ಟಿದ್ರೆ ಅದು 99% 9 ಗ್ರಹಗಳಿಗೆ ನಾವು ಫೀಸ್ ಕಟ್ಟದಂಗೆ ಗ್ಯಾರಂಟಿ, 100% ಗ್ಯಾರಂಟಿ. ಕಲೀರಿ ಅದನ್ನ. ಒಂದು 10 ಜನ ನಮ್ಗೆ ತಲೆಗೆ ಹತ್ತುತ್ತೋ ಇಲ್ವೋ, ನಮ್ಗೆ ಹೋಗುತ್ತೋ ಇಲ್ವೋ, ನಮ್ಗೆ ವಯಸ್ಸಾಗೋಗಿದೆ, ನಥಿಂಗ್. ನಿಮಗೆ ಇದರಲ್ಲಿ ಜೀವನದ ಸೀಕ್ರೆಟ್ಸ್ ಗೊತ್ತಾಗುತ್ತೆ. ಹೇಗಿದೆ ಅಂತ. ಪ್ರಶ್ನಾಶಾಸ್ತ್ರ ಅಂದ್ರೆ ಇಷ್ಟೇ. ಅವ್ರ ಜೀವನದಲ್ಲಿ ಏನ್ ನಡೆಯುತ್ತೆ ಅದು ಅಬ್ಸ್ಟಕಲ್ಸ್ ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರು. ಹೇಳಿ ಸರ್, ನಮ್ ಸ್ಟೂಡೆಂಟ್ ಸರ್, ಈಗ 90 ಬ್ಯಾಚ್ ಅಲ್ಲಿ 90 ಬ್ಯಾಚ್. ಹ್ಞೂ ಸರ್, ನಡೀತಾ ಇದಲ್ಲ. 7 ದಿವಸ ಆಗಿದೆ. ಓಕೆ, ಏನ್ ಹೆಸರು ನಿಮ್ದು? ರಹಮತ್ ಸರ್. ಓ, ರೆಹಮತ್ ಅವ್ರೆ. ಓಕೆ, ಕಾಲ್ ಸಿಕ್ಬಿಟ್ಟಿದೆ. ಒಳ್ಳೇದು. ಹ್ಞೂ ಸರ್, ಟ್ರೈ ಮಾಡ್ತಾ ಇದ್ವಿ, ಹಂಗಾಗಿ ಸಿಕ್ತು. ಹೌದು ರೆಹಮತ್ ಅವ್ರೆ, ನಿಮಗೆ ಅಸ್ಟ್ರಾಲಜಿಲಿ ಇಂಟ್ರೆಸ್ಟ್ ಹೇಗ್ ಬಂದಿದೆ? ಸರ್, ನಾವು ಸಮಸ್ಯೆ ಬಂದಾಗ ಬೇರೆ ಬೇರೆ ಕಡೆ ನೀವು ಕೇಳಿದ್ವಿ ಇದ್ರಿಂದ ಪರಿಹಾರ ಆಗುತ್ತೆ ಏನಂತ. ಬಟ್ ಸಾಕಷ್ಟು ಜನರನ್ನ ನೋಡಿ ಹುಡುಕಾಡಿ ಸುತ್ತಾಡಿದ್ರು ಅದ್ರ ಏನು ಪ್ರಯೋಜನ ಸಿಗ್ಲಿಲ್ಲ. ಹಂಗಾಗಿ ಈಗ ಆಟೋಮೆಟಿಕ್ ಏನೋ ಒಂದು 6 months ಬ್ಯಾಕ್ ಹಿಂಗೆ ಯೂಟ್ಯೂಬ್ ನಲ್ಲಿ ಅಲ್ಲಿ ನೋಡ್ತಾ, ನಿಮ್ ನಕ್ಷತ್ರ ನಾಡಿ ನೋಡ್ತಾ ಫಾಲೋ ಮಾಡ್ತಾ ಬಂದ್ವಿ. ನೀವ್ ಹೇಳೋ ರೆಮಿಡಿ, ನೀವು ಆಮೇಲೆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಬಂದ್ರಿ. ಅದು ರಿಲೆವೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ಯಾರು ಹೇಳಲ್ಲ ಈ ತರ ಪೂಜೆ ಮಾಡ್ರಿ, ಅದ್ ಮಾಡ್ರಿ, ಹಂಗೆ ಅಂತ ಹಿಂಗೆ ಹೇಳ್ತಾರ ವಿನ ಸಮಯಕ್ಕೆ ತಕ್ಕಾಗಿ ದುಡ್ಡು ಮಾಡ್ಕೊಳ್ಳೋದು ನೋಡ್ತಾ ಇದಾರೆ ಎಲ್ಲರೂ ಜ್ಯೋತಿಷ. ಹೌದೌದು ಸರ್, ಹೌದು. ಎಲ್ಲಾರು ಅಷ್ಟೇ, ಆಚೆ ಕಡೆಯವರು ಅಷ್ಟೇ, ಎಲ್ಲರೂ ಅಷ್ಟೇ. ಆ ಟೈಮ್ ಅಲ್ಲಿ ದುಡ್ಡು ಮಾಡ್ಕೊಳ್ಳೋದಷ್ಟೇ. ಇಲ್ಲ ಅಂತ ಇಲ್ಲ ಟ್ರೈ ಮಾಡಿ ಅಂತ ಹೇಳಿಕಾದ್ರೂ ಕೊಡ್ಲಿ, ಹಂಗ ಹೇಳಲ್ಲ, ಆಗುತ್ತೆ ಅಂತ ಹೇಳಿ ಕೊಡ್ತಾ ಇದಾರೆ ಎಲ್ಲರೂ. ಅದು ಪ್ರಾಬ್ಲಮ್. ಆಮೇಲೆ ನೀವ್ ಎಲ್ರಿಗೂ ಸಹ ನಿಮ್ ಸಮಸ್ಯೆನ ನೀವೇ ಪರಿಹರಿಸಲಿಕ್ಕೆ ಸಲಹೆ ಕೊಡ್ತಾ ಇದೀರಿ. ಕಲ್ತು ನಿಮ್ ಸಮಸ್ಯೆ ನೀವೇ ಪರಿಹಾರ, ಬೇರೆ ಯಾಕೆ ಹೋಗ್ತೀರಿ ಅಂತ. ಬಟ್ ಜನಕ್ಕೆ ಕಾನ್ಫಿಡೆನ್ಸ್ ಇಲ್ವಲ್ಲ ಸರ್. ಅಸ್ಟ್ರಾಲಜಿ ನಮ್ ತಲೆಗೆ ಹೋಗುತ್ತೆ. ಎಲ್ಲರೂ ಎದುರಿಸ್ಬಿಟ್ಟಿದಾರಲ್ಲ, ಬೇರೆ ಕುತ್ಕೊಂಡು ಈ ವಿದ್ಯೆ ಕಲಿಬಾರ್ದು ಅಂತ ಹೇಳಿ ತುಂಬಾ ಜನ ಎದುರಿಸ್ಬಿಟ್ಟಿರ್ತಾರಲ್ವಾ, ಈ ವಿದ್ಯೆ ತಲೆಗೆ ಹೋಗಲ್ಲ ಅಂತ. ಇದೇನ್ ಯಾವ್ದಾದ್ರು BE ಅಥವಾ ಏನು MBBS ಇದು BCom ಅಷ್ಟೂ ಇಲ್ಲ ರೀ ಇದು ಜ್ಯೋತಿಷ್ಯ. ಈಗ 7 ದಿವಸ ಕಲ್ತ್ರಲ್ವಾ ಸರ್, ಏನ್ ಅನ್ನಿಸ್ತು? ತುಂಬಾ ಕಾನ್ಫಿಡೆನ್ಸ್. ಇಷ್ಟ ದಿನ ಯಾಕೆ ಕಲಿಬೇಕಾಯ್ತು ನಮ್ ಮುಂಚೆ ನಮ್ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ. ಜನಗಳು ನಿಮ್ ಹತ್ರ ಬಂದು 1 ವಾರ ಕಲ್ತ್ರೆ ಗೊತ್ತಾಗುತ್ತೋ, ಜನ ನಮ್ಗೆ ಎಷ್ಟು ಜನ ಹೊರಗಡೆ ಮೋಸ ಮಾಡ್ತಾ ಇದಾರೆ. 10 ಜನ ಮೋಸ ಮಾಡ್ತಾ ಇದಾರೆ. ಹೌದು ಸರ್. ಈ ವೀಕ್ಷಕರಿಗೆ ಅರ್ಥ ಆಗ್ತಾ ಇಲ್ಲ, ಇದು ಏನ್ ಮಾಡಕ್ಕಾಗಲ್ಲ. ಎಷ್ಟೊಂದ್ ಜನ ಯಾವ್ದಾದ್ರಲ್ಲೂ ಮೋಸ ಹೋದಾಗ ಎಲ್ಲ ಟಿವಿಲಿ ಬರ್ತಾರೆ. ಇದ್ರಲ್ಲಿ ಗೊತ್ತಿಲ್ದಂಗೆ ಹೋಗ್ತಾ ಇದೆ. ಯಾಕಂದ್ರೆ ಏನು ಮಾಡಕ್ಕಾಗಲ್ಲ. ಜನಗಳಿಗೆ ಪಾಪ ಎಲ್ಲರಿಗೂ ಗೊತ್ತಿಲ್ಲ. ಈ ಶಾಸ್ತ್ರ ಗೊತ್ತಿಲ್ದಿರೋದೇ ಒಂದು ದೊಡ್ಡ ಸಮಸ್ಯೆ. ಈ ಶಾಸ್ತ್ರ ಗೊತ್ತಿದ್ರೆ ಇಷ್ಟೇನಾ ಇದು, ಹಿಂಗ್ ಹೇಳ್ತಾರ ಅಷ್ಟೇ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದಷ್ಟು ಜನಕ್ಕೆ ನಿಮಗೆ ನಾನು ಹೇಳ್ಕೊಟ್ರೆ ನೀವೊಂದು 100 ಜನಕ್ಕಾರು ಹೇಳ್ತಿರಲ್ವಾ ಹಿಂಗೆ ಅಂತ. ಅದು ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಬೇರೆಯವ್ರಿಗೆ ಕಲಿಸ್ರಿ ಅಂತ ಹೇಳ್ತಿರಲ್ಲ, ಯಾರು ಹೇಳೋದು ಸರ್ ಆತರ ಬೇರೆಯವ್ರಿಗೆ ಕಲಿಸ್ರಿ ಅಂತ. ವಿದ್ಯೆ ಕಲ್ತಾಗ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ಆಶ್ಚರ್ಯ ಅಂದ್ರೆ, ನೀವು ಒಬ್ರು ಮುಸ್ಲಿಂ ಆಗಿ ಕಲಿತಾ ಇರೋದು ಗ್ರೇಟ್ ಸರ್, ನಿಜವಾಗ್ಲು. ಎಲ್ಲರೂ ಎಲ್ಲ ವಿಷಯ. ಯಾಕಂದ್ರೆ ಹಿಂದೂಗಳು ಕಲಿಯೋದೇ ಬಂದ್ರೆ ಕರೆದ್ರು ಅಯ್ಯೋ ಮೋಸ, ಅದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನೀವು ನಮ್ಮ ಸಹೋದರ ಧರ್ಮಗಳ ಕಲ್ತರು ಕೂಡ ಬಹಳ ಖುಷಿ ಆಗ್ತಾ ಇದೆ ನೀವು ಕಲಿತಾ ಇರ್ತಕ್ಕಂಥದ್ದು. ಅಲ್ಲಿ ನಮ್ಗೆ ಗೊತ್ತಿಲ್ಲ ನಿಮ್ಮ ಈ ವರ್ಗದಲ್ಲಿ ಜ್ಯೋತಿಷ್ಯ ಹೇಗ್ ನಂಬ್ತಾರೆ, ಯಾವ ತರ ನಿಮ್ಮ ಹೇಗೆ ಅದು ಇದು ಮಾಡ್ತಾರೆ, ನಿಮ್ಮ ಗ್ರಂಥದಲ್ಲಿ ಹೆಂಗ್ ಬರ್ದಿದೆ ಅದ್ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಕುರಾನಲ್ಲಿ ಏನ್ ಬರ್ದಿದೆ, ಕುರಾನಲ್ಲಿ ಏನಾದ್ರು ಇದು ಬರ್ದಿದ್ಯಾ, ಆತರ ನಾವು ಭವಿಷ್ಯ ನೋಡ್ಬಾರ್ದು ಅಂತ ಏನಾರು ಇದೆಯಾ ಅಲ್ಲಿ? ಇಲ್ಲ ಸರ್, ಹಂಗೇನಿಲ್ಲ. ಈಗ ಎಲ್ಲರೂ ಈಗ ಕೆಲವರು ಸ್ವಲ್ಪ ತಿಳ್ಕೊಂಡಾರು. ನಮ್ಮ ಬೇರೆ ಜ್ಯೋತಿಷ್ಯ ಹೋಗತ್ರ ನಮ್ಮ ಹೇಳರ್ಥಗೂ ಹೋಗ್ತಾರ ಜನಗಳು. ಮೋಸ ಮಾಡೋರು ಜಾಸ್ತಿ ಇರ್ತಾರ, ಅದ್ ನಂಬ್ತಾರಲ್ಲ. ಅವರು ಕೂಡ ಯಂತ್ರ ಎಲ್ಲ ಬರೀತಾರಲ್ಲ, ಈ ಉರ್ದು ಎಲ್ಲ ಬರೆದ ನಮ್ಗೆ ಗೊತ್ತಿದೆ ಸ್ವಲ್ಪ ಕೆಲವರು. ಹೌದು ಸರ್, ಹಂಗೆ ಬರೀತಾರೆ ಅಷ್ಟೇ.
ಟೆಂಪ್ರವರಿ ಹಿಂಗ್ ಹೇಳ್ತಾರೆ, ಜನ ಹಂಗೆ ನಂಬ್ಕೊಂಡು ಹೋಗ್ತಾರೆ. ಅವ್ರು ಪೂರ್ತಿ ಕಲ್ತಿರಲ್ಲ ಅವರು ಪೂರ್ತಿ ಕಲ್ತಿಲ್ಲ ಅಂತ ನೀವು ಹೇಳ್ತೀವಿ. ಹೌದು, ಪೂರ್ತಿ ನೀವು ಅಲ್ಲೂ ಹೋಗಿ ಎಲ್ಲ ಬಹಳ ರಿಸರ್ಚ್ ಮಾಡ್ದಂಗಿದೆ ನೀವು. ಹೌದು ಸರ್, ಬಹಳ ಹಿಂಗ ಹೋಗಿ ಎಲ್ಲ ನಿಮಗೆ ಶನಿ ಮತ್ತೆ ಕೇತು ಸ್ಟ್ರಾಂಗ್ ಇರಬೇಕು. ಈ ಲಗ್ನದಿಂದ ಯಾರ್ಯಾರಿಗೆ ಶನಿ ಮತ್ತೆ ಕೇತು ಸ್ಟ್ರಾಂಗ್ ಇರುತ್ತೆ, 2ನೇ ಮನೇಲಿ, 8ನೇ ಮನೇಲಿ, 12ನೇ ಮನೆ ಅಧಿಪತಿ ಆಗ್ತಾರೆ, ಅವಾಗ ಜ್ಯೋತಿಷ್ಯದಿಂದ ಏನು ಸೀಕ್ರೆಟ್ ಇದು ನಮ್ಗೆ ಜೀವನ ಹಿಂಗ್ ನಡೆಸ್ತಾ ಇದೆಯಲ್ಲ, ಆ ಸೀಕ್ರೆಟ್ ಇಂದ ಹೋಗ್ತಾರೆ. ಯಾವ ಧರ್ಮದವರಾದ್ರೂ ಆಗ್ಲಿ, ಕ್ರಿಶ್ಚಿಯಾನಿಟಿ ಫಾಲೋ ಮಾಡ್ಲಿ, ಬುದ್ಧಿಸಂ ಫಾಲೋ ಮಾಡ್ಲಿ, ಹಿಂದೂ ಫಾಲೋ ಮಾಡ್ಲಿ, ಫಾಲೋ ಮಾಡ್ತಾರೆ. ಸೊ ನಾವು ಮಾಡೋ ಪಾಠ ನಿಮ್ಗೆ ಅರ್ಥ ಆಗಿದೆ ಚೆನ್ನಾಗಿ? ಅರ್ಥ ಆಗ್ತದೆ ಸರ್, ಕರೆಕ್ಟ್ ಆಗಿ ಕ್ಲೀನ್ ಆಗಿ ಹೇಳ್ಕೊಡ್ತೀರ, ಒಂದಲ್ಲ 2 ಸರಿ ಅಂತ ಹೇಳ್ತೀರಿ. ವೆರಿ ಗುಡ್. ಕ್ಲೀನ್ ಆಗಿ ಕೇಳ್ಬಿಟ್ರೆ ಸಾಕು, ಪ್ರಾಕ್ಟೀಸ್ ಮಾಡ್ಬಿಟ್ರೆ ಆಟೋಮೆಟಿಕ್ ಈಸಿಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸರ್. ಈಗ ನಿಮ್ದೇನಾದ್ರು ಕೇಳ್ಬೇಕು ಅಂತ ಹೇಳಿ, ಕರೆ ಸಿಕ್ಕಿದೆಯಲ್ಲ. ನಮ್ಮ ಮನೆಯವರು ಪ್ರೆಗ್ನೆನ್ಸಿ ಇದಾರೆ ಸರ್. ನಿಮ್ಮ ಮನೆಯವರು ಮಂತ್ ಪ್ರೆಗ್ನೆಂಟ್ ಇದಾರೆ. ಓಕೆ. ಡಾಕ್ಟರ್ ಹತ್ರ ಮೇಲೆ ಬರಕ್ ಹೇಳಿದ್ದಾರೆ ಡೆಲಿವರಿ ಸೀಸನ್. ಹಂಗಾಗಿ ಆ ಡೇಟ್ ನಮ್ಮ ಮನೆಯವ್ರು ಅದಕ್ಕೆ ನೋಡ್ತಾ ಇರ್ತೀವಲ್ಲ, ಅದಕ್ಕೆ ಗುರುಗಳನ್ನೇ ಕೇಳೋಣ ಡೇಟು ಟೈಮಿಂಗ್ಸ್ ಯಾವ್ದು ಚೆನ್ನಾಗಿ ಅಂತ ಹೋಗಕ್ಕೆ. ಓಕೆ ಓಕೆ. ಅಂದ್ರೆ ನೀವು ಪಂಚಾಂಗ ಕೇಳ್ತಾ ಇದ್ದೀರಾ? ಡೆಲಿವರಿ ಮಾಡ್ಲಿಕ್ಕೆ ದಿನ ಯಾವ ಸರಿ, ನಾನು ನಿಮಗೆ ಪರ್ಸನಲ್ ಆಗಿ ನನ್ನ ನಂಬರ್ ಇದೆಯಲ್ಲ ಅಲ್ಲಿಗೆ ಮಾಡಿ. ಈಗ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಹೇಳಕ್ಕಾಗಲ್ಲ. ಸೊ ನಾನೊಂದು ಸಜೆಷನ್ ಕೊಡ್ತೀನಿ ನಿಮಗೆ. ಒಂದು ಮಂತ್ರ ಯಾ ಇಶ್ರಪೇಲ್ ಬೇಕ್ ಅಂತ ಉರ್ದುದೊಂದು ಕಾಪ್ಲೆಟ್ ಇದೆ, ಯಾ ಇಶ್ರಪೇಲ್ ಬೇಕ್ ಅಂತ. ಅದನ್ನ ನೀವು ಪಠನೆ ಮಾಡಿ, ಖಂಡಿತ ಸ್ವಲ್ಪ ಮಗು ಬೆಳವಣಿಗೆ ಮತ್ತೆ ನಿಮಗೆ ಪ್ರಸವ ಆಗ್ತಕ್ಕಂಥದ್ದು ಬಹಳ ಸುಲಭವಾಗಿ ಆಗ್ತಕ್ಕಂಥದ್ದು ಇರುತ್ತೆ. ಫೋನ್ ಮಾಡಿ. ಓಕೆ. ಜೂನ್ 13ನೇ ತಾರೀಕು ನಮ್ಮ 91ನೇ ಬ್ಯಾಚ್ ನಡೀತಾ ಇದೆ. ಆಸಕ್ತರು ರಿಜಿಸ್ಟರ್ ಮಾಡ್ಕೊಳ್ಳಿ. ಬೆಳಿಗ್ಗೆ 11ರಿಂದ 1 ಮತ್ತೆ ಸಂಜೆ 7ರಿಂದ 9. ಮತ್ತೆ ನಮ್ಮ ಬೆಳಗಿನ ಕಾರ್ಯಕ್ರಮ ಈ ತಿಂಗಳು ಕೊನೆಗೆ ಮುಕ್ತಾಯವಾಗುತ್ತೆ, ಈ ಶುಕ್ರವಾರ ಈವ್ನಿಂಗು. ಅದೇ ರೀತಿ ಕಾಲ್ ಮಾಡಿ ಪ್ರೋತ್ಸಾಹಿಸಿ, ಹೆಚ್ಚಿನ ಕರೆಗಳು ಮಾಡಿ, ಸಾಧ್ಯವಾದಷ್ಟು ನಮ್ಮ ಕ್ಲಾಸಸ್ಗೆ ಸೇರ್ಕೊಳ್ಳಿ. ಒಂದು ನಕ್ಷತ್ರ ನಾಡಿಯ ಒಂದು ದೊಡ್ಡ ಬಳಗ ಮಾಡೋಣ. ನಿಜವಾದ ಶಾಸ್ತ್ರ ಅನೇಕರಿಗೆ ಯಾರು ನಮ್ಮ ಕಾರ್ಯಕ್ರಮ ನೋಡಿಲ್ಲ ಅಥವಾ ಅವರಿಗೆ ಓದಕ್ಕೆ ಸ್ವಲ್ಪ ಶಕ್ತಿ ಇಲ್ಲ ಅಂತವ್ರಿಗೆಲ್ಲ ಕಲ್ತು ನೀವು ಸಮಾಜ ಸೇವೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಖಂಡಿತ ಇದರಿಂದ ಸಮಾಜ ಸೇವೆ ಖಂಡಿತ ಆಗತ್ತೆ. ನಿಮ್ಮ ಮನಸ್ಸಲ್ಲಿ ನಾನು ಸಮಾಜ ಸೇವೆ ಮಾಡಬೇಕು, ದೈವಿಕವಾಗಿ ಮಾಡಬೇಕು ಅಂತಂದ್ರೆ ಫಸ್ಟ್ ನೀವು ನಕ್ಷತ್ರ ನಾಡಿ ಸೇರ್ಕೊಳ್ಳಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ. ಒಳ್ಳೇದಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು. Nakshatra Nadi Peace Foundation. Success 528. Donate ₹528 for temple fund and know your future by well-trained and qualified team of astrologers. From Dr. Dinesh Guruji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.